ನಮಸ್ಕಾರ ಸ್ನೇಹಿತರೆ, IPL 2026ನಲ್ಲಿ ಇಂದು ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಒಂದು ದೊಡ್ಡ ಅನಾಹುತ ನಡೆದು ಹೋಗಿದೆ. ಪಂದ್ಯದ ನಡುವೆಯೇ ದೆಹಲಿ ತಂಡದ ಸ್ಟಾರ್ ಬೌಲರ್ ಲುಂಗಿ ಎನ್ಗಿಡಿ ಅವರಿಗೆ ಭೀಕರ ಇಂಜುರಿಯಾಗಿದ್ದು ಮೈದಾನದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತಂದ್ರೆ ಸ್ಟ್ರೆಚರ್ ಮಾತ್ರವಲ್ಲದೆ ಮೈದಾನದ ಒಳಕ್ಕೆ ಆಂಬ್ಯುಲೆನ್ಸ್ ಬರಬೇಕಾಯಿತು. ಇದರಿಂದ ಇಡೀ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿತ್ತು. ಇನ್ನು ಅಷ್ಟಕ್ಕೂ ನಡೆದಿದ್ದೇನು ಅಂದ್ರೆ, ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಮಾಡುತ್ತಿದ್ದ 2ನೇ ಓವರ್ನಲ್ಲಿ ಓಪನರ್ ಪ್ರಿಯಾಂಶ್ ಆರ್ಯ ಒಂದು ಭರ್ಜರಿ ಶಾಟ್ ಹೊಡೆದ್ರು. ಆ ಕ್ಯಾಚ್ ಹಿಡಿಯಲು ಲುಂಗಿ ಎನ್ಗಿಡಿ ಹಿಂದಕ್ಕೆ ಓಡಿದರು, ಆದರೆ ಬಾಲ್ ಅವರಿಂದ ದೂರವಿತ್ತು. ಈ ವೇಳೆ ಬ್ಯಾಲೆನ್ಸ್ ತಪ್ಪಿದ ಎನ್ಗಿಡಿ ನೇರವಾಗಿ ಕುತ್ತಿಗೆಯ ಮೇಲೆ ಬಿದ್ದರು. ಕುತ್ತಿಗೆ ತಿರುಗಿದ್ದರಿಂದ ಅವರು ಅಲ್ಲೇ ಪ್ರಜ್ಞೆ ಕಳೆದುಕೊಂಡರು. ತಕ್ಷಣ ಫಿಸಿಯೋಗಳು ಮೈದಾನಕ್ಕೆ ಬಂದು ಪರೀಕ್ಷಿಸಿದ ನಂತರ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಸದ್ಯ ಅವರ ಜಾಗಕ್ಕೆ ದುಷ್ಮಂತ ಚಮೀರಾ ಕಣಕ್ಕಿಳಿದಿದ್ದಾರೆ. ಆದರೆ ಈ ಆತಂಕದ ನಡುವೆಯೂ ಕನ್ನಡಿಗ KL ರಾಹುಲ್ ಬ್ಯಾಟಿಂಗ್ ಸುನಾಮಿ ಅಭಿಮಾನಿಗಳನ್ನು ಮೈಮರೆಯುವಂತೆ ಮಾಡಿತು. ದೆಹಲಿ ತಂಡ ಇಂದು ಬರೋಬ್ಬರಿ 264 ರನ್ಗಳ ಗುರಿ ನೀಡಿತು. ನಾಯಕ KL ರಾಹುಲ್ ಕೇವಲ 67 ಎಸೆತಗಳಲ್ಲಿ ಅಜೇಯ 152 ರನ್ ಸಿಡಿಸಿ ಹೊಸ ಇತಿಹಾಸ ಬರೆದಿದ್ದಾರೆ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಈಗ ರಾಹುಲ್ ಪಾಲು. ಇವರಿಗೆ ನಿತೀಶ್ ರಾಣಾ ಕೂಡ 99 ರನ್ ಗಳಿಸಿ ಸಾಥ್ ನೀಡಿದರು. ಇನ್ನು ಮತ್ತೊಂದೆಡೆ ಪಂಜಾಬ್ ಕಿಂಗ್ಸ್ ಕೂಡ ಪವರ್ ಪ್ಲೇನಲ್ಲಿ 100 ರನ್ ಭರ್ಜರಿ ಫೈಟ್ ನೀಡಿ ರಣರೋಚಕ ಜಯವನ್ನು ಸಾಧಿಸಿತು. ಇನ್ನು ಎನ್ಗಿಡಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಈ ಪಂದ್ಯದ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.